ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರು ಸಾಮಾಜಿಕ ಜೀವನದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾದಂತಹ ಸಂದರ್ಭ ಇದೆ. ಹಾಗಾಗಿ ಪ್ರತಿ ಕ್ಷಣವೂ ಪ್ರತಿ ಹೆಜ್ಜೆಯೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾದಂತಹದ್ದು. ಕಾನೂನಾತ್ಮಕವಾದಂತಹ ಕೆಲವು ಕೆಲಸಗಳು ಪ್ರಯೋಜನಕ್ಕೆ ಬರುವುದಿಲ್ಲ. ಅಂದರೆ ನಾನು ಮಾಡಿದಂತಹ ತಪ್ಪಿಗೆ ಕಾನೂನಾತ್ಮಕವಾಗಿ ನಾನು ಜಯವನ್ನು ಪಡ್ಕೊಳ್ತೀನಿ ಅಂತಕ್ಕಂತಹ ವಾದ ಇದೆಯಲ್ಲ, ಅದು ದೊಡ್ಡ ತಪ್ಪಾಗುತ್ತೆ. ತಪ್ಪೇ ಅದನ್ನ ಒಪ್ಪಿಕೊಳ್ತಕ್ಕಂತಹ ದೊಡ್ಡ ಬುದ್ಧಿ ಮನೋಭಾವ ಇರಬೇಕಷ್ಟೇ ಹೊರತು ಅಲ್ಲಿ ಜಯವನ್ನ ಗಳಿಸ್ತೀನಿ ಅಂತಕ್ಕಂತಹ ವಾಮಮಾರ್ಗದ ಅನುಸರಣೆ ಒಳ್ಳೆಯದಲ್ಲ ಅನ್ನುವಂಥದ್ದರ್ಥ. ಸಾಲ ಪಡೆದಂತಹ ವ್ಯಕ್ತಿಗಳು ನಿಮಗೆ ತಿರುಗಿ ಬೀಳ್ತಾರೆ, ನಷ್ಟವಾಗ್ತಕ್ಕಂಥದ್ದು. ಅವರಿಗೇನೋ ಕಷ್ಟ ಅಂತ ಹೇಳಿ ಬಂದಾಗ ಅಥವಾ ಇನ್ಯಾವುದೋ ಒಂದು ಆಸೆಯನ್ನು ಇಟ್ಟುಕೊಂಡು, ಬಡ್ಡಿಯ ಆಸೆಯನ್ನು ಇಟ್ಟುಕೊಂಡು ನೀವು ಹಣವನ್ನು ಸಾಲವಾಗಿ ಕೊಟ್ಟಿರ್ತೀರಿ. ಮತ್ತೆ ಮತ್ತೆ ನಿಮ್ಮ ಒತ್ತಡ ಹೆಚ್ಚಾಗಬಹುದು. ಅವರು ನಿಮಗೆ ತಿರುಗಿ ಬೀಳ್ತಾರೆ. ಈ ಕಡೆ ನೀವು ಕೊಟ್ಟಂತಹ ದುಡ್ಡು ಇಲ್ಲ, ಬಡ್ಡಿಯೂ ಇಲ್ಲ, ಅಂತಹ ಪರಿಸ್ಥಿತಿ ಆಗಬಹುದು ಅನ್ನುವಂಥದ್ದು. ಹೊಟ್ಟೆ ನೋವಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ತೊಂದರೆಗಳ ಆಗಬಹುದು. ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ಭಾವನಾತ್ಮಕವಾದಂತಹ ನಿರ್ಧಾರದಿಂದ ವ್ಯಥೆಯಾಗುತ್ತೆ, ನೋವನ್ನು ಅನುಭವಿಸ್ತೀರಿ. ವೈಯಕ್ತಿಕವಾದಂತಹ ಜೀವನದಲ್ಲಿ ಬೇಸರ, ಅಶಾಂತಿ ಎಲ್ಲವನ್ನ ನೋಡಬೇಕಾಗುತ್ತೆ. ಒಂದು ಕಡೆ ಮಾನಸಿಕವಾಗಿ ಸಮಾಧಾನ ಇಲ್ಲ, ಆರೋಗ್ಯದಲ್ಲಿ ವ್ಯತ್ಯಯ, ಹಣದ ವಿಚಾರದಲ್ಲಿ ಬಹಳ ನೋವಾಗುವಂತಹ ಸಂಗತಿ. ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಇರತಕ್ಕಂತಹ ಎಲ್ಲ ಕಷ್ಟಗಳು ದೂರವಾಗಲಿ, ನನ್ನ ಪ್ರಾಮಾಣಿಕವಾದಂತಹ ಪ್ರಯತ್ನ ಏನಿದೆ ಅದಕ್ಕೆ ಸಫಲತೆ ಎನ್ನುವಂಥದ್ದು ಕಾಣಲಿ ಅನ್ನುವಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಷಭ ರಾಶಿ, ನಿಮ್ಮ ಸಲಹೆ, ನಿಮ್ಮ ಮಾತು ಬೇರೆಯವರಿಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ಬೇರೆಯವರು ಒಂದಷ್ಟು ಪರಿವರ್ತನೆ ಆಗೋದಕ್ಕೆ ಅದು ಅವಕಾಶವನ್ನ ಮಾಡಿಕೊಡುತ್ತೆ ಅಂತ ಅರ್ಥ. ಅಪರಿಚಿತರಿಂದ ದ್ರೋಹವಾಗ್ತಕ್ಕಂತಹ ಸಾಧ್ಯತೆ ಇದೆ, ಅದನ್ನ ಗಮನಿಸ್ಕೊಳ್ಳಿ. ಬೇರೆಯವರು ನಿಮಗೆ ತೊಂದರೆಯನ್ನ ಮಾಡಬಹುದು ಅಂತ ಅರ್ಥ. ಯೋಚನೆ ಮಾಡಿದಂತಹ ಕೆಲಸಗಳು ಪೂರ್ಣ ಆಗದಲೇ ಮನಸ್ಸಿಗೆ ಬೇಸರವಾಗುತ್ತೆ. ಎಲ್ಲರಿಗೂ ಇದು ಸ್ವಾಭಾವಿಕ. ನಾವು ಅಂದ್ಕೊಂಡಂತಹ ಕೆಲಸ ಆಗ್ಲಿಲ್ಲ ಅಂತ ಆದಾಗ ಬೇಸರವಾಗುವಂತಹದ್ದು ಸಹಜ. ಆದರೆ ಯಾವುದೋ ಒಂದು ನಿರ್ದಿಷ್ಟವಾದಂತಹ ಗುರಿಗೆ ಅಡ್ಡಿ ಬಂದಾಗ ಬಹಳ ನೋವನ್ನು ಅನುಭವಿಸ್ಬೇಕಾಗತ್ತೆ. ಬೇರೆಯವರನ್ನ ಸಂಪೂರ್ಣವಾಗಿ ಅವಲಂಬಿಸಬೇಡಿ. ನೀವು ಏನು ಮಾಹಿತಿಯನ್ನ ಕಲೆ ಹಾಕಬೇಕು, ಏನು ವಿಷಯಗಳನ್ನ ತಿಳ್ಕೊಳ್ಬೇಕು, ಯಾವ ರೀತಿಯಲ್ಲಿ ನಿಮ್ಮ ಪ್ರಯತ್ನ ನಡಿಬೇಕೋ ಅದು ನಡ್ಕೊಂಡು ಹೋಗ್ತಾ ಇರಲಿ. ಅನಿವಾರ್ಯವಾದಾಗ ಬೇರೆಯವರ ಸಹಾಯ ಸಹಕಾರ ಬೇಕಾಗತ್ತೆ, ಅವರ ಮಾರ್ಗದರ್ಶನವೂ ಬೇಕಾಗತ್ತೆ. ಅಂತಹ ಸಂದರ್ಭಗಳನ್ನು ಮಾತ್ರ ವಿನಿಯೋಗ ಮಾಡಿಕೊಳ್ಳಿ ಅಂತಕ್ಕಂಥದ್ದು. ವಿದೇಶದಿಂದ ಅಥವಾ ಬೇರೆ ಬೇರೆ ಸಂಸ್ಥೆಗಳಿಂದ ನಿಮಗೆ ಸಿಹಿ ಸುದ್ದಿ ಬರಬಹುದು, ಅದನ್ನ ಸದ್ವಿನಿಯೋಗ ಮಾಡಿಕೊಳ್ಳಿ. ಕೃಷಿ, ಜಮೀನು ಇತ್ಯಾದಿಗಳಿಗೆ ಸಂಬಂಧಪಟ್ಟಂತಹ ಕೆಲಸಗಳೇನಿದೆ ಅದಕ್ಕೆ ಹಣ ಹೂಡಿಕೆಯನ್ನು ಹೆಚ್ಚು ಹೆಚ್ಚು ಮಾಡದಂಥವ್ರಿಗೆ ನಷ್ಟ ಆಗತ್ತೆ, ಕಷ್ಟ ಇದೆ ಅನ್ನುವಂತಹ ಎಚ್ಚರಿಕೆ. ಗಣಪತಿಯನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅನುಕೂಲ ಇರುವಂಥವ್ರು ಗಣಪತಿಗೆ ಬಿಳಿ ಎಕ್ಕದ ಹೂವನ್ನ ಸಮರ್ಪಣೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ಸಮಾಜದಲ್ಲಿ ಅಪಕೀರ್ತಿಗೊಳಗಾಗ್ತೀರಿ. ಟೀಕೆ ಟಿಪ್ಪಣಿಗಳು ನಿಮ್ಮ ಬಗ್ಗೆ ಬರುತ್ತೆ. ಇದರ ಬಗ್ಗೆ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಪಾಲುಗಾರರಿಗೆ, ಬಡ್ಡಿ ವ್ಯವಹಾರದಾರರಿಗೆ ಸ್ವಲ್ಪ ಸಮಸ್ಯೆಗಳು ಆಗುವಂಥದ್ದಿದೆ. ಜೊತೆಗೆ ಲಾಭ ಸಿಕ್ಕತ್ತೆ. ಸಮಸ್ಯೆಗಳನ್ನ ಎದುರಿಸಿ ಅದನ್ನ ದಾಟಿ ಬಂದ್ರೆ ಲಾಭವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆಸೆ, ಸಮಾಧಾನ ಇವೆಲ್ಲ ವಿರುದ್ಧವಾದಂತಹ ಫಲವನ್ನ ಕೊಡುತ್ತೆ. ಲಾಭ ಏನು ಬರುತ್ತೆ, ಆದರೆ ಆಸೆ ತೀರೋದಿಲ್ಲ, ಸಮಾಧಾನ ಸಿಕ್ಕೋದಿಲ್ಲ. ಹೋರಾಟವನ್ನ ಮಾಡಿ ಪಡ್ಕೊಳ್ಬೇಕಾದಂತಹ ಪರಿಸ್ಥಿತಿಯನ್ನ ನೋಡ್ತೀರಿ. ಯಾವ ಪುರುಷಾರ್ಥಕ್ಕೆ ಅನ್ನುವಂಥದ್ದು ಪ್ರಶ್ನೆಯಾಗುತ್ತೆ. ವೃತ್ತಿ ಜೀವನದಲ್ಲಿ ಸಮಸ್ಯೆಗಳನ್ನ ನೋಡಬೇಕಾದಂಥದ್ದಿದೆ. ಯಾವುದೇ ವಿಚಾರಕ್ಕೂ ಕೂಡ ಹಣದ ಹೂಡಿಕೆಯಾಗ್ಲಿ, ಹಣವನ್ನ ಮುಂದಿಟ್ಟುಕೊಂಡು ಮಾಡ್ತಕ್ಕಂತಹ ವ್ಯವಹಾರಗಳಾಗ್ಲಿ ನಿಮಗೆ ಒಟ್ಟಾರೆ ತೃಪ್ತಿಯನ್ನ ತರುವುದಿಲ್ಲ. ಲಾಭ ಸಿಕ್ಕಬಹುದು, ಅದರ ಹಿಂದೆ ಬೇರೆ 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 ಸಮಸ್ಯೆಗಳನ್ನ ನೋಡಬೇಕಾದಂಥದ್ದು ಇದ್ದೇ ಇರುತ್ತೆ ಅನ್ನುವಂಥದ್ದು. ವಿಶೇಷವಾಗಿ ಶ್ರೀರಾಮನನ್ನ ಪ್ರಾರ್ಥನೆ ಮಾಡಿ
ಶುಭವಾಗಿ. ಕರ್ಕಾಟಕ ರಾಶಿ, ವೈವಾಹಿಕ ಜೀವನದಲ್ಲಿ, ಸಾಂಸಾರಿಕ ಜೀವನದಲ್ಲಿ ಒಂದಷ್ಟು ಬಿರುಕು ವ್ಯತ್ಯಾಸಗಳು ಕಾಣುವಂಥದ್ದಿದೆ. ಅದನ್ನು ಸರಿಪಡಿಸ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ನಿಮ್ಮ ಕರ್ತವ್ಯಕ್ಕೆ, ಜವಾಬ್ದಾರಿಗೆ ಆದ್ಯತೆಯನ್ನು ಹೆಚ್ಚಾಗಿ ನೀಡುವಂಥದ್ದು. ನಂಬಿದವರಿಂದ ದೊಡ್ಡ ಮಟ್ಟದ ವಂಚನೆಯಾಗುವಂತಹ ಸಾಧ್ಯತೆ ಇದೆ. ಅವರು ಸ್ನೇಹಿತರಾಗ್ಬೋದು, ಸಂಬಂಧಿಕರೇ ಆಗ್ಬೋದು, ಅಣ್ಣ ತಮ್ಮಂದರೇ ಆಗ್ಬಹುದು, ಮನೆಯವರೇ ಆಗಬಹುದು. ಕೊನೆಗೆ ನಿಮಗೆ ಒಂದು ರೀತಿಯಲ್ಲಿ ಮೋಸ ಆಗುವಂತಹ ಸಾಧ್ಯತೆ ಇರುತ್ತೆ. ಸಿಹಿ ಸುದ್ದಿಯನ್ನು ಕೇಳ್ತೀರಿ, ಆದರೆ ಮನಸ್ಸಿಗೆ ಸಮಾಧಾನ ಇಲ್ಲ, ಕುಟುಂಬದಲ್ಲೇ ಸಾಮರಸ್ಯ ಇಲ್ಲ, ಯಾವ ಸಂತೋಷವನ್ನು ಎಲ್ಲಿ ಹಂಚಿಕೊಳ್ಳಬೇಕು ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಪ್ರಾಮಾಣಿಕವಾದಂತಹ ಪ್ರಯತ್ನಕ್ಕೆ ಮಾತ್ರ ಗೌರವ ಸಿಕ್ಕುವಂತಹ ದಿವಸ ಇದು. ಮನಸ್ಥಿತಿಯನ್ನು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗಿರುವಂಥದ್ದಾಗತ್ತೆ. ಧ್ಯಾನಕ್ಕೆ ಶರಣು ಹೋಗಿ ಮನಸ್ಸನ್ನು ನಿರ್ಮಲ ಮಾಡಿಕೊಳ್ಳಿ. ಮನಸ್ಸು ಶುದ್ಧವಾದರೆ ಸರಿತಪ್ಪುಗಳ ವಿವೇಚನೆ ನಿಮಗೆ ತಿಳಿತಾ ಹೋಗುತ್ತೆ. ಶುಭವಾಗಿ.